ಕಂಟಾಮಿನೇಟ್ ಆಗಲ್ಲ. ಅವ್ರಿಗೆ ಗ್ಲೌಸ್ ಹಾಕೊಂಡು ಸಾಲ್ವೆಂಟ್ ಯೂಸ್ ಮಾಡಿ ಮೆಷಿನ್ ವೈಪ್ ಮಾಡ್ಕೊಂಡ್ರೆ ಸಮಸ್ಯೆನೇ ಬರಲ್ಲ. ಇನ್ ಕೇಸ್ ವಾಂಟೆಡ್ ಟು ಹ್ಯಾವ್ ಎ ವಾಟರ್ ಕ್ಲೀನಿಂಗ್ ಅಂತಂದ್ರೆ ಕಲೆಕ್ಷನ್ ಟ್ಯಾಂಕ್ ಇಟ್ಕೊಂಡು ಹೊರಗಡೆ ಡಿಸ್ಚಾರ್ಜ್ ಮಾಡೋದ್ರಿಂದ ಕಾಂಕ್ರೀಟ್ ಹಾಕ್ಸಿದ್ವಿ. ಎಲ್ಲೆಲ್ಲಿ ವೆಂಟ್ ಪೈಪ್ಸ್ ಇತ್ತು ಕಾಂಕ್ರೀಟ್ ಹಾಕ್ಸಿದ್ದೀವಿ. ವಿ ಆರ್ ಅಟ್ ಇಟ್. ನಾವು ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗಿ ಜೊತೆಗೆ ಸುತ್ತಮುತ್ತಲಿರುವ ಪರಿಸರ ಉಳಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಇಂಡಸ್ಟ್ರಿ ಎದುರುಗಳಾಸ್ ಏನ್ ತಿಳ್ಕೋಬೇಕು ಅಂತಂದ್ರೆ, ಕೆಲವರೆಲ್ಲ ಟ್ರೀಟೆಡ್ ವಾಟರ್ನ ಯೂಸ್ ಮಾಡ್ಕೊತಾ ಇದೀವಿ. ಮಳೆ ನೀರಿನ ಸಮಯದಲ್ಲಿ ಅದು ಹೊರಗಡೆ ಬರ್ತಾ ಇದೆ. ತಮ್ಮ ಗಮನಕ್ಕೆ ತರ್ತಾ ಇದೀನಿ ನಾನು. ನೀವು ಅನ್ಕೊಳ್ತೀರಿ ಇಂಡಸ್ಟ್ರಿ ಪ್ರಿಮೈಸಸ್ ಬಂದದ್ದೆಲ್ಲ ವೇಸ್ಟ್ ವಾಟರ್ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಟ್ರೀಟೆಡ್ ಕೆಲವು ಇಂಡಸ್ಟ್ರಿಗಳು ZLD ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಂಡಿದ್ದಾರೆ. ಅವರು ROಗಳಿದ್ದಾವೆ. ಕುಡಿಯೋಕ್ಕೆ ಯೋಗ್ಯವಾದಷ್ಟು ಮಟ್ಟಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಅದು ಮಳೆ ನೀರು ಬಂದಾಗ ನೀರು ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಇನ್ನೊಂದು ಏನು ಮಾಡಬಹುದು ಸರ್, ದೇರ್ ಆರ್ 2 ಟ್ಯಾಂಕ್ಸ್ ಇನ್ ದಟ್ ಇಂಡಸ್ಟ್ರಿಯಲ್ ಏರಿಯಾ. ಒಂದು ಭಾಷೆಕೆರೆ ಯಾವುದು ಚಿಕ್ಕಮಗಳೂರು ವೀರಪುರ ಅವೆರಡು ಕೆರೆ ಇಂಡಸ್ಟ್ರಿ ಒಳಗಡೆ ಸುತ್ತಮುತ್ತ ಇಂಡಸ್ಟ್ರಿಗಳಿದೆ. ಇಲ್ಲಿ ಒಂದು ಸಮಸ್ಯೆ ನಮ್ಮ KDB ಅವರು ಏನ್ ಮಾಡಿದ್ದಾರೆ, ಬಫರ್ ಏರಿಯಾ ದೇ ಆರ್ ನಾಟ್ ಮೇಂಟೈನ್. ರಿಪೀಟೆಡ್ ನೋಟಿಸ್ ಹ್ಯಾಸ್ ಬೀನ್ ಇಶ್ಯೂಡ್ ಫ್ರಮ್ ಮೈ ಸೈಡ್. ಇಲ್ಲಿ ನಾಲಾ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನಾಲಾ ಬರ್ತಾ ಇದೆ ಅಂದ್ರೆ ದಟ್ ಶುಡ್ ಬಿ ಡಿವೈಡ್ ಫ್ರಮ್ ಎನಿ ಡೆವಲಪ್ಮೆಂಟ್. ಅಲ್ಲಿ ಬಫರ್ ಏರಿಯಾ ಮೇಂಟೈನ್ ಮಾಡಬೇಕಿತ್ತು, ಅದನ್ನ ಮಾಡ್ಕೊಂಡಿಲ್ಲ. ಗ್ರೀನ್ ಸ್ಪೇಸ್ ಮಾಡಬೇಕಿತ್ತು, ಮಾಡಿಲ್ಲ. ಇಲ್ಲಿ ಅವ್ರದ್ದು ಸಮಸ್ಯೆಗಳು ಎದ್ದು ಬರ್ತವೆ ಇಲ್ಲಿ. ಆಮೇಲೆ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಡ್ರ್ಯಾಗ್ ಆಗ್ತಾ ಇದೆ. ಎಲ್ಲಿಂದ ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗಿ ಅಲ್ಲಿಂದ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಒಂದು ಸ್ಟೇಜ್ ಬಂದಿದೆ. ದೇ ವಾಂಟೆಡ್ ಟು ಎಸ್ಟಾಬ್ಲಿಷ್ ಇದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಕಾಮನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಆಮೇಲೆ ತಾವು ಹೇಳಿದ ಮೇಲೆ ಸರ್ ನಾನು ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ನಾನು ಹೋಗಿದ್ದೀನಿ. ಅಲ್ಲಿ ಮುಖ್ಯವಾಗಿ ಸಮಸ್ಯೆ ಕಾಣಿಸೋದು ನನಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೊಮೆಸ್ಟಿಕ್ ಸೀವೇಜ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇ ಆರ್ ಹ್ಯಾವಿಂಗ್ ಓನ್ಲಿ ಇದು ಸೆಪ್ಟಿಕ್ ಟ್ಯಾಂಕ್ಸ್ ಉಪ್ಪಿಟ್ಟು ಇಟ್ಕೊಂಡಿದ್ದಾರೆ ಫೆಸಿಲಿಟಿ. Most of the industries, the large scale industries, ಅವರೇ ಏನು ಡಿಫರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅವರೇ ಹಾಕೋಬೇಕಲ್ಲ. ಅವ್ರು ಎಷ್ಟು ಪರ್ಸೆಂಟ್ ಆಗ್ತಿದೆ, ಎಕ್ಸೆಸ್ ಬರ್ತಿದೆ ಅಂತ ನಮ್ಗೆ ಕಂಪ್ಲೇಂಟ್ಸ್ ಇರೋದು. ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನು SOP ಇದೆ ಸರ್? ಈಗ ಅದನ್ನೇ ಇಲ್ಲಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಅಂತ ಸಮಸ್ಯೆ ಕಾಣ್ ಬರ್ತಾ ಇಲ್ಲ ಆ ಮೇಜರ್ ಇಂಡಸ್ಟ್ರಿ ಸರ್. ಯಾಕಂದ್ರೆ ದೇ ಹ್ಯಾವ್ ಎ ZLD ಟ್ರೀಟ್ಮೆಂಟ್ ಪ್ಲಾಂಟ್. ವೈಟಿಂಗ್ ಇದು ಮಾಡ್ತಾರೆ, ಅದು ನಮಗೆ ಬರ್ತಾ ಇರೋದು. ಅದು ಈ ಮೇಜರ್ ಇಂಡಸ್ಟ್ರೀಸ್ ಏನಿದ್ದಾರೆ ಅವ್ರದ್ದೇನು ಈಗ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಇನ್ನ ಇದರಲ್ಲಿ ಅದು ಎವರ್ಬ್ಲೂಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಆ ಸೀವೇಜ್ ಟ್ರೀಟೆಡ್ ಎಫ್ಲುಯೆಂಟ್ ನ ಅವರು ಗಾರ್ಡನ್ ಯೂಸ್ ಮಾಡ್ತಾ ಇದ್ರು. ಗಾರ್ಡನ್ ಇದ್ರೆ ಅವರು ಟ್ರೀಟ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ಏನಾಗ್ತದ ಅವ್ರು ಬಂದಂಥ ವಾಟರ್ ಟ್ರೀಟ್ ಮಾಡ್ತಾರೆ, CCTV ಇಟ್ಕೊಂಡು ಅಥವಾ ಪೊಲೀಸ್ ಸ್ಟೇಷನ್ ಅವರೇನು ವಾಚ್ ಮಾಡ್ತಾರೆ, ಹೆಂಗೆ ಅದು ಮೆಕ್ಯಾನಿಸಮ್ ಆ ಥರ ಪ್ರಾವಿಷನ್ ಇದೆ. ಒಂದು ಬಲ್ಕ್ ಇಂಡಸ್ಟ್ರಿಗೆ ನಮಗೆ CCTV ಕನೆಕ್ಟೆಡ್ ವಿತ್ ಫ್ಲೋ ಮೀಟರ್ಸ್ ಎಲ್ಲ ಇದಾವೆ. ಇಲ್ಲಿ ಅದು ರೆಗ್ಯುಲರ್ಲಿ ಮಾನಿಟರ್ ಬೈ ಇಂಡಿಯನ್ ಕೇಸ್. ನಮ್ಮಲ್ಲಿರುವಂಥದ್ದೆಲ್ಲ ಅಷ್ಟು ವಾಟರ್ ಹೋಗ್ತಿದೆ ಅಂತಂದ್ರೆ ಏನಾಯ್ತು ಅದು ಆ ವಾಟರ್? ಹ್ಯಾವ್ ಎ ಸಿಸ್ಟಮ್ ಇನ್ ಪ್ಲೇಸ್. ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಎಲ್ಲ ಇದಾವೆ, ಫ್ಲೋ ಮೀಟರ್ಸ್ ಇದಾವೆ. ವಿ ಯೂಸ್ ಟು ವೆರಿಫೈ ವೆನೆವರ್ ವಿ ಯೂಸ್ ಟು ಗೋ ಫಾರ್ ಇನ್ಸ್ಪೆಕ್ಷನ್. ಆ ಲ್ಯಾಬ್ ಬುಕ್ ವೆರಿಫೈ ಮಾಡ್ತೀನಿ. ಫ್ಲೋ ಮೀಟರ್ ಕನ್ಸಂಪ್ಷನ್ ಆಫ್ ವಾಟರ್, ಫ್ರೆಶ್ ವಾಟರ್ ಯುಟಿಲೈಸೇಷನ್, ಟ್ರೀಟೆಡ್ ವಾಟರ್ ಯುಟಿಲೈಸೇಷನ್ ಎರಡನ್ನೂ ನೋಡ್ತೀವಿ ನಾವು, ಚೆಕ್ ಮಾಡ್ತೀವಿ. ಕೆಲವು ಇಂಡಸ್ಟ್ರಿಗಳು ಇದ್ದಾವೆ. ಮೆಜಾರಿಟಿ ಆಫ್ ಇಂಡಸ್ಟ್ರಿ ದೊಡ್ಡಬಳ್ಳಾಪುರ ಡಿಪೆಂಡಿಂಗ್ ಆನ್ ಔಟ್ಸೈಡ್ ಟ್ಯಾಂಕರ್ಸ್. ಇಲ್ಲಿ ಸಮಸ್ಯೆ KDB ಸಮಸ್ಯೆ. ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾರೆ, ಅಶ್ಯೂರ್ಡ್ ವಾಟರ್ ಸಪ್ಲೈ ಇಂಡಸ್ಟ್ರಿಗೆ ಕೊಡಲ್ಲ. ಅವರು ಇನ್ವೇರಿಯಬಲಿ ಇಂಡಸ್ಟ್ರೀಸ್ ಡಿಪೆಂಡಿಂಗ್ ಆನ್ ಪ್ರೈವೇಟ್ ಬೋರ್ವೆಲ್ಸ್. ಎಲ್ಲಿ ಹಳ್ಳಿ ಅಕ್ಕಪಕ್ಕ ಇರುವಂತಹ ಬೋರ್ವೆಲ್ಗಳ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಈಗ ಸುಳಿಲೂರು ಇದ್ದಾರೆ ಅನ್ನೋ ಗೊತ್ತಿಲ್ಲ. ನೌ ದೇ ಕಮ್ ಅಪ್ ವಿತ್ ನ್ಯೂ ಪ್ರಪೋಸಲ್. ನಮ್ಮ ಇದು ಏರೋಸ್ಪೇಸ್ ಪಾರ್ಕ್ ಇಂದ ಟ್ರೀಟೆಡ್ ಸಿಮೆಂಟ್ ಬರ್ತಾ ಇದ್ದಾರೆ ಸರ್. ಇಲ್ಲಿ ಟರ್ಷಿಯರಿ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಂಡು that will going to solve the major problem of KDB industrial area. ಇಲ್ಲಿ ಎಲ್ಲಿ ದೊಡ್ಡಬಳ್ಳಾಪುರದಲ್ಲಿ 71 ಹೌದು ವಾಟರ್ ಪ್ರಾಬ್ಲಮ್ಸ್ ಅಲ್ವಾ? ವಾಟ್ ಅಬೌಟ್ ಎಫ್ಲುಯೆಂಟ್ಲಿ ಸರ್ ಹೇಳಿದ್ನಲ್ಲ ಸರ್, ಸ್ಟ್ರೇ ಕೇಸಸ್ ಇವರು ಗಮನ ತಂದಿರುವುದೆಲ್ಲ ನಾವು ನೋಡಿದ್ದೀವಿ. ಸ್ಟ್ರೇ ಕೇಸಸ್ ವೇರ್ ದೇ ಆರ್ ಡಿಸ್ಚಾರ್ಜಿಂಗ್. In majority of industry they are having in-house treatment plant and they are treating and they are verifying with the water consumption. There are flow meters, inlet ಗೆ ಮತ್ತೆ outlet flow meters ಇದಾವೆ.
ಎಲ್ಲದೂ ವೆರಿಫೈ ಮಾಡ್ತಾ ಇದ್ದೀವಿ ಸರ್ ನಾವು. ಮುಖ್ಯವಾಗಿ ಮೆಜಾರಿಟಿ ಇಂಡಸ್ಟ್ರಿ ಬೇರೆ ಹ್ಯಾವಿಂಗ್ ಓನ್ಲಿ ಸೆಪ್ಟಿಕ್ ಟ್ಯಾಂಕ್ಸ್ ಹೋಗ್ಬಿಟ್ಟು ಆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ಸ್ ಅಂತ ನೀವೇನು ಡಿಪೆಂಡ್ ಆಗಿದ್ದೀರಿ, ದಟ್ ಹ್ಯಾಸ್ ಟು ಎಂಡ್ ಬೈ ಎಸ್ಟಾಬ್ಲಿಷಿಂಗ್ ಕಾಮನ್ ಎಸ್ಟಿಪಿ. ಕಾಮನ್ ಎಸ್ಟಿಪಿ KDU ಎಸ್ಟಾಬ್ಲಿಷ್ ಮಾಡಿದ್ರೆ ಅಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನೊಂದು KSIDC ಇಂಡಸ್ಟ್ರಿ ಇರೋದು ಟ್ರೀಟ್ಮೆಂಟ್ ಪ್ಲಾಂಟ್ ಯಾವ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ ನನಗೆ, ಅಲ್ಲಿ